ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಕಮೆಂಟ್ ಬಾಕ್ಸ್ನಲ್ಲಿ 8th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅದಕ್ಕಾಗಿ ಒಂದು ತರಗತಿ ಕ್ಲಾಸ್ 8th ಮ್ಯಾಥಮೆಟಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರ್ನ ನಾವು ನೋಡ್ತಾ ಇದ್ದೀವಿ, ರ್ಯಾಷನಲ್ ನಂಬರ್ಸ್. ಈ ಸಂಖ್ಯೆಗಳನ್ನು, ಈ ನಂಬರ್ಸ್ಗಳನ್ನು ಒಂದು ಸೆಟ್ ಮಾಡಿದಾಗ ನಮಗೆ ಫಸ್ಟ್ ಸಿಗ್ತಕ್ಕಂಥ ಸೆಟ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾಯಿದ್ದೀವಿ. ಈ ನ್ಯಾಚುರಲ್ ನಂಬರ್ಸ್ ನಾವು ನೋಡಿದರೆ ಇಲ್ಲಿ ಬರ್ತಕ್ಕಂಥದ್ದು ಈ ಒಂದು ಸೆಟ್ಟನ್ನು, ನ್ಯಾಚುರಲ್ ನಂಬರ್ ಸೆಟ್ಟನ್ನು ನಾವು ಡಿನೋಟ್ ಮಾಡಿದಾಗ ಎನ್ನಿಂದ ನಾವು, ಕ್ಯಾಪಿಟಲ್ ಎನ್ನಿಂದ ನಾವು ಈ ಸಂಖ್ಯೆಗಳನ್ನು, ಈ ಒಂದು ನ್ಯಾಚುರಲ್ ನಂಬರ್ಸ್ಗಳನ್ನು ಸೆಟ್ಟನ್ನು ಡಿನೋಟ್ ಮಾಡ್ತಾ ಇದ್ದೀವಿ ಕ್ಯಾಪಿಟಲ್ ಎನ್ನಿಂದ. ಸೊ ಹಾಗಾಗಿ ಈ ವಾಟ್ ಈಸ್ ನ್ಯಾಚುರಲ್ ನಂಬರ್ಸ್ ಡೆಫಿನೇಷನನ್ನು ನೋಡೋದಾದರೆ, ಆಲ್ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ನಂಬರ್ಸ್. ಆಲ್ ಕೌಂಟಿಂಗ್ ನಂಬರ್ಸ್ ಮೀನ್ಸ್ ನಾವು ಒಂದು ಸಂಖ್ಯೆಗಳನ್ನು ಎಣಿಸಬೇಕಾದ್ರೆ ಯಾವುದೇ ವಸ್ತುವನ್ನು, ಎನಿಥಿಂಗ್ಸ್, ಇಫ್ ಯು ವಾಂಟ್ ಟು ಸ್ಟಾರ್ಟ್ ಕೌಂಟಿಂಗ್ ಮೀನ್ಸ್ ವಿ ಸ್ಟಾರ್ಟ್ಸ್ ವಿತ್ ದ ನಂಬರ್ 1, 2, 3, 4 ಲೈಕ್ ದ್ಯಾಟ್, ಡ್ಯಾಶ್ 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 ಅಂತ ನಾವು ಕರಿತಾ ಇದ್ದೀವಿ. ಸೊ ಅನ್ಕೌಂಟಬಲ್ ನಂಬರ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ 1ಇಂದ ಪ್ರಾರಂಭವಾಗಿ ಎಲ್ಲ ಸಂಖ್ಯೆಗಳು ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ನಾವು ನ್ಯಾಚುರಲ್ ನಂಬರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಇದಾದ ನಂತರ ಬರ್ತಕ್ಕಂಥದ್ದು ನಮಗೆ ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ. ಸೆಟ್ ಆಫ್ ಹೋಲ್ ನಂಬರ್ಸ್, ಈ ಸೆಟ್ ಆಫ್ ಹೋಲ್ ನಂಬರ್ಸನ್ನು ನಾವು ಡಿನೋಟ್ ಮಾಡ್ತಕ್ಕಂಥದ್ದು W ಇಂದ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸೆಟ್ ಆಫ್ ಹೋಲ್ ನಂಬರ್ಸ್? ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇನ್ಕ್ಲೂಡಿಂಗ್ ಝೀರೋ. ಈ ಸೆಟ್ ಆಫ್ ನ್ಯಾಚುರಲ್ ನಂಬರ್ಗೆ ನಾವು ಝೀರೋವನ್ನು ಆ್ಯಡ್ ಮಾಡಿದರೆ ಸಿಗ್ತಕ್ಕಂಥ ಒಂದು ಸೆಟ್ಟನ್ನು ನಾವು ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಕರಿತಾ ಇದ್ದೀವಿ. ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಕರಿತಾ ಇದ್ದೀವಿ. ಅದಾದ ನಂತರ ನಮಗೆ ಸಿಗ್ತಕ್ಕಂಥದ್ದು ಸೆಟ್ ಆಫ್ ಇಂಟೀಜರ್ಸ್. ಸೆಟ್ ಆಫ್ ಇಂಟೀಜರ್ಸ್, ಈ ಸೆಟ್ ಆಫ್ ಇಂಟೀಜರ್ಸ್ ಡೆಫಿನೇಷನನ್ನು ನೋಡಿದರೆ, ಅ ಸೆಟ್ ಆಫ್ ಹೋಲ್ ನಂಬರ್ಸ್ ಇನ್ಕ್ಲೂಡಿಂಗ್ ನೆಗೆಟಿವ್ ನಂಬರ್ಸ್. ಅ ಸೆಟ್ ಆಫ್ ಹೋಲ್ ನಂಬರ್ಸ್ ಇನ್ಕ್ಲೂಡಿಂಗ್ ನೆಗೆಟಿವ್ ನಂಬರ್ಸ್. ಇಲ್ಲಿ ನಾವು ನೋಡ್ಬೋದು, ಹೋಲ್ ನಂಬರ್ಸಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಓನ್ಲಿ ಪಾಸಿಟಿವ್ ನಂಬರ್ಸ್ ಇದೆ ಇನ್ಕ್ಲೂಡಿಂಗ್ ಝೀರೋ. ಓನ್ಲಿ ಪಾಸಿಟಿವ್ ನಂಬರ್ ಇದೆ ಇನ್ಕ್ಲೂಡಿಂಗ್ ಝೀರೋ. ನಮಗೀಗ ಆಲ್ರೆಡಿ ಗೊತ್ತಿದೆ, ಝೀರೋ ನೈದರ್ ಬಿ ನೆಗೆಟಿವ್ ನಾರ್ ಬಿ ಪಾಸಿಟಿವ್, ಅದಕ್ಕೆ ಯಾವುದೇ ಚಿಹ್ನೆ ಅಥವಾ ಸೈನು ಇರೋದಿಲ್ಲ ಅನ್ನೋದು ಗೊತ್ತು. ಈ ಸೆಟ್ ಆಫ್ ಇಂಟೀಜರ್ಸನ್ನು ನಾವು ಐ ಸಿಂಬಾಲ್ನಿಂದ ಗುರುತಿಸ್ತಾ ಇದ್ದೀವಿ, ಹೌದಾ? ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಾಲ್ ಐ. ಹಾಗಾದರೆ ಸೆಟ್ ಆಫ್ ಇಂಟೀಜರ್ಸನ್ನು ನಾವೇನು ಮಾಡ್ಬೋದು? ಮೈನಸ್ ನಂಬರ್ಸು, ಪ್ಲಸ್ ನಂಬರ್ಸು, ದೆನ್ ಝೀರೋ, ಈ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಖ್ಯೆಗಳ ಒಂದು ಗುಂಪು ಅಂತ ಹೇಳ್ಬೋದು. ಮೈನಸ್ ನಂಬರ್ಸ್, ಪ್ಲಸ್ ನಂಬರ್ಸ್ ಇನ್ಕ್ಲೂಡಿಂಗ್ ಝೀರೋ, ದೇ ಆರ್ ಕಾಲ್ಡ್ ಆಸ್ ದ ಸೆಟ್ ಆಫ್ ಇಂಟೀಜರ್ಸ್. ಇಂಟೀಜರನ್ನು ನಾವು ಮತ್ತೆ ಪ್ಲಸ್ ಐ ಮತ್ತು ಮೈನಸ್ ಐ ಅಂತ ಡಿನೋಟ್ ಮಾಡ್ಬೋದು. ಪಾಸಿಟಿವ್ ಇಂಟೀಜರ್, ಪ್ಲಸ್ ಐ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಇಂಟೀಜರ್. ಆ ಪಾಸಿಟಿವ್ ಇಂಟೀಜರ್ನಲ್ಲಿ ಕೇವಲ ನಮಗೆ 1, 2, 3 ಅನ್ನು ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ಇಂಟೀಜರ್ನಲ್ಲಿ -1, 2, 3 ಇಂದ ಪ್ರಾರಂಭ ಆಗುತ್ತೆ. ಸೊ ದ್ಯಾಟ್ ಈಸ್ ಇನ್ಫಿನಿಟಿವರೆಗೂ. ಝೀರೋ ವಿಲ್ ನೈದರ್ ಬಿ ಪಾಸಿಟಿವ್ ಇಂಟೀಜರ್ ಆರ್ ನೆಗೆಟಿವ್ ಇಂಟೀಜರ್, ಈ ಎರಡೂ ಸೆಟ್ಗಳಲ್ಲಿ ಇದು ಬರೋದಿಲ್ಲ. ಇದೊಂದು ಬೇಸಿಕ್ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಅದೇ ರೀತಿ ನಂತರ ಬರ್ತಕ್ಕಂಥದ್ದು ನಮ್ಮ ಟಾಪಿಕಲ್ಲಿರ್ತಕ್ಕಂಥ ಒಂದು ರ್ಯಾಷನಲ್ ನಂಬರ್ಸ್, ಅ ಸೆಟ್ ಆಫ್ ರೇಷನಲ್ ನಂಬರ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ವಾಟ್ ಈಸ್ ಸೆಟ್ ಆಫ್ ರೇಷನಲ್ ನಂಬರ್ಸ್? ಇಲ್ಲಿ ನಾವು ನೋಡಿದರೆ ಇಲ್ಲಿ ಬರೀ ಪೂರ್ಣ ಸಂಖ್ಯೆಗಳೇ ಇದೆ. ಹಾಫು, ದೆನ್ 1/3, 1/4 ಅವು ಯಾವುವು ಈ ನ್ಯಾಚುರಲ್ ನಂಬರ್ಸಲ್ಲಿ, ಹೋಲ್ ನಂಬರ್ಸಲ್ಲಿ ಅಥವಾ ಇಂಟೀಜರ್ ನಂಬರ್ಸ್ಗಳಲ್ಲಿ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಹಾಗಾದರೆ ಅಂಥ ನಂಬರ್ಸ್ಗಳನ್ನು ನಾವು ಎಲ್ಲಿ ಸೇರಿಸ್ಬೋದು? ದೇ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಸೆಟ್ ಆಫ್ ರೇಷನಲ್ ನಂಬರ್ಸ್, ಹೌದಾ? 1/3,
1/4, 2/3, 7/5, ಹೌದಾ? ಸೊ ಇಂಥ ಎಲ್ಲ ಒಂದು ಸಂಖ್ಯೆಗಳ ಅಂದರೆ ಡೆಫಿನೇಷನ್ನ ನಾವು ನೋಡೋದಾದರೆ, ದ ನಂಬರ್ಸ್ ವಿಚ್ ಆರ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ P/Q, ನ್ಯೂಮನೇಟರ್ ಮತ್ತು ಡಿನಾಮಿನೇಟರ್. ಪಿ ಅಂದರೆ ಒಂದು ನ್ಯೂಮನೇಟರ್ ಆ್ಯಂಡ್ ಡಿನಾಮಿನೇಟರ್. ಈ ಒಂದು ರೂಪದಲ್ಲಿ ಬರ್ತಕ್ಕಂತಹ, ಈ ಒಂದು ಫಾರ್ಮ್ನಲ್ಲಿ ಬರೀತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತಾ ಇದ್ದೀವಿ? ಸೆಟ್ ಆಫ್ ರೇಷ್ನಲ್ ನಂಬರ್ಸ್ ಅಂತ ಇಲ್ಲಿ ನಾವು ಕರಿತಾ ಇದ್ದೀವಿ. ಇನ್ಕ್ಲೂಡಿಂಗ್ 0 ಕೂಡ ಇಲ್ಲಿ ಇರ್ತಾ ಇದೆ. ಓಕೆ, ಹಾಗಾದರೆ ನಾವು ಸೆಟ್ ಆಫ್ ರೇಷ್ನಲ್ ನಂಬರ್ಸ್ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ದ ನಂಬರ್ಸ್ ವಿಚ್ ಆರ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ P/Q. ಆದರೆ ಅಲ್ಲಿ Q 0 ಆಗಿರೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಹಾಗಾದರೆ ಈ ಒಂದು ಪ್ರಾಪರ್ಟೀಸನ್ನು ನಾವು ನೋಡ್ತಾ ಇದ್ದೀವಿ. ರೇಷ್ನಲ್ ನಂಬರ್ಸ್ ಪ್ರಾಪರ್ಟೀಸ್ಗಳನ್ನು ನೋಡ್ತಾ ಇದ್ದೀವಿ. ನೀವು 7th ಸ್ಟ್ಯಾಂಡರ್ಡಲ್ಲಿ ಮತ್ತು 6th ಸ್ಟ್ಯಾಂಡರ್ಡ್ನಲ್ಲಿ ಪ್ರಾಪರ್ಟೀಸ್ ಕಲ್ತಿದ್ದೀರಿ. ಕ್ಲೋಸರ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿಯನ್ನು ಕಲ್ತಿದ್ದೀರಿ. ಅದೇ ಪ್ರಾಪರ್ಟಿಯನ್ನು ನಾವು ಈ ರೇಷ್ನಲ್ ನಂಬರ್ ಮೇಲೆ ಅನ್ವಯ ಆಗುತ್ತೋ ಇಲ್ವೋ, ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ, ಯಾವ್ಯಾವ ಪ್ರಾಪರ್ಟಿ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಫಸ್ಟಿಗೆ ಬಂದುಬಿಟ್ಟು ಕ್ಲೋಸರ್ ಪ್ರಾಪರ್ಟಿ. ಈ ಕ್ಲೋಸರ್ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಾಟ್ ಈಸ್ ನಥಿಂಗ್ ಬಟ್ ಕ್ಲೋಸರ್ ಪ್ರಾಪರ್ಟಿ ಅಂದರೆ, ಈ ಯಾವುದೇ ಒಂದು ಸೆಟ್ಟನ್ನು ನಾವು ತಗೊಂಡಾಗ ಅದರಲ್ಲಿರ್ತಕ್ಕಂಥ ಸಂಖ್ಯೆಗಳು ತಗೊಂಡು ಅಡಿಷನ್ ಮಾಡಿದ್ರಿ ಅಥವಾ ಸಬ್ಟ್ರಾಕ್ಷನ್ ಮಾಡಿದರೆ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಥವಾ ಡಿವಿಷನ್ ಮಾಡಿದರೆ, ನಂತರ ಆಫ್ಟರ್ ದ ಎನಿ ಫಂಕ್ಷನ್ ದ ರಿಸಲ್ಟ್ ಆಫ್ ದಟ್ ಫಂಕ್ಷನ್ ಈಸ್ ಅಗೇನ್ ಬಿಲಾಂಗ್ಸ್ ಟು ದ ಸೇಮ್ ಸೆಟ್. ಅದನ್ನು ನಾವು ಕ್ಲೋಸ್ಡ್ ಅಂತ ನಾವು ಕರಿತಾ ಇದ್ದೀವಿ, ಅಥವಾ ಕ್ಲೋಸರ್ ಪ್ರಾಪರ್ಟಿ ಒಬೇಸ್ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಅಂದರೆ ಏನು? ಸಪೋಸ್ ಡೆಫಿನಿಷನನ್ನು ನೋಡಿಬಿಟ್ಟು ಮುಂದೆ ಹೋಗೋಣ. ಸಪೋಸ್ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ರೇಷ್ನಲ್ ಕ್ಲೋಸರ್ ಪ್ರಾಪರ್ಟಿ ಇಲ್ಲಿ ಒಬೇ ಆಗುತ್ತೆ, ರೇಷ್ನಲ್ ನಂಬರ್ಗೆ ಕ್ಲೋಸರ್ ಪ್ರಾಪರ್ಟಿ ಒಬೇ ಆಗುತ್ತೆ. ಓಕೆ, ದೆನ್ ವಾಟ್ ಈಸ್ ದಾಟ್ ಈಸ್ ದ ಸಮ್ ಆಫ್ ಎನಿ ಟೂ ರ್ಯಾಷನಲ್ ನಂಬರ್ ಈಸ್ ಆಲ್ಸೋ ಅ ರ್ಯಾಷನಲ್ ನಂಬರ್. ಹೌದು, ಯಾವುದೇ ಒಂದು ರೇಷ್ನಲ್ ನಂಬರ್ಸ್ಗಳನ್ನು, ಯಾವುದೇ ಎರಡು ರೇಷ್ನಲ್ ನಂಬರ್ಸ್ಗಳನ್ನು ತಗೊಂಡು ಅದನ್ನು ಆ್ಯಡ್ ಮಾಡಿದರೆ ಇಟ್ಸ್ ಅ ಸಮ್ ಮೀನ್ಸ್ ಇಟ್ಸ್ ಅ ರಿಸಲ್ಟ್ ಈಸ್ ಅಗೇನ್ ಎ ರೇಷ್ನಲ್ ನಂಬರ್. ಹಾಗಾದರೆ ಅದೇ ಒಂದು ಸೆಟ್ಟಿಂದ ನಮಗೆ ಬರ್ತಾ ಇದೆ, ರೇಷ್ನಲ್ ನಂಬರ್ಸೇ ಇರ್ತಾ ಇದೆ. ಹಾಗಾದರೆ ಇದನ್ನು ನಾವು ದ ಕ್ಲೋಸರ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಸೊ A+B ಈಸ್ ಆಲ್ಸೋ ಅ ರೇಷ್ನಲ್ ನಂಬರ್. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡಿದರೆ, ಒಂದು 3/5 ಇದೆ. ಈ 3/5ನಲ್ಲಿ 1/4 ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಸಮ್ 3/5 plus 1/4 is equals to 12/20 plus 5/20 ಆಫ್ಟರ್ LCM. ಅಂದರೆ ಈ ಒಂದು ಸಂಖ್ಯೆಗೆ ನಮ್ಗೆ ಗೊತ್ತಿದೆ, ಯಾವುದೇ ಒಂದು ರೇಷ್ನಲ್ ನಂಬರ್ಸ್ಗಳನ್ನು ಆ್ಯಡ್ ಮಾಡಬೇಕಾದಾಗ ದ ಡಿನಾಮಿನೇಟರ್ ಶುಡ್ ಬಿ ಈಕ್ವಲ್. ಈ ಡಿನಾಮಿನೇಟರ್ ಈಕ್ವಲ್ ಇಲ್ಲ. ಸೊ ಡಿನಾಮಿನೇಟರ್ಸ್ ಈಕ್ವಲ್ ಇಲ್ಲ ಅಂದಾಗ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಈಕ್ವಲ್ ಮಾಡ್ಕೊಳ್ತಾ ಇದ್ದೀವಿ, ಹೌದಾ? ಸೊ ಇದಕ್ಕೆ 4ಇಂದ ಇದಕ್ಕೆ 5ಇಂದ ಇಂಟು ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾವ ನಂಬರನ್ನು ನಾವು ಇದು ಮಾಡ್ಕೊಳ್ತಾ ಇದ್ದೀವಿ ಅದೇ ನಂಬರನ್ನು ನಾವು ನ್ಯೂಮನೇಟರ್ಗೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ 3 4s 12, 5 4s 20, 1 5s 5, 4 5s 20 ಅನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಈ ಒಂದು ಪ್ಲೇಸಲ್ಲಿ ನಮಗೆ ಡಿನಾಮಿನೇಟರ್ ಸೇಮ್ ಇದೆ. ಸೊ ಹಾಗಾದಾಗ ನಾವು ಇದನ್ನು ಆ್ಯಡ್ ಮಾಡಿದ್ರೆ 17/20 ಅಂತಕ್ಕಂಥ ಒಂದು ಆನ್ಸರ್ ಬಂತು. ಸೊ ದಿಸ್ 17/20 ಈಸ್ ಅಗೇನ್ ಬಿಲಾಂಗ್ಸ್ ಟು ದ ಸೇಮ್ ರೇಷ್ನಲ್ ನಂಬರ್. 17/20 ಅನ್ನೋದು ಕೂಡ ಒಂದು ರೇಷ್ನಲ್ ನಂಬರ್ ಆಗಿದೆ, ಹೌದಾ? ಹಾಗಾದರೆ ಇದು ಹೋಲ್ಸ್ ಕೂಡ ಆಗುತ್ತೆ. ಈಗ ನಾವು ಕ್ಲೋಸರ್ ಪ್ರಾಪರ್ಟಿಯನ್ನು ನೋಡೋಣ. ಕ್ಲೋಸರ್ ಪ್ರಾಪರ್ಟಿ ಆನ್ ಸಬ್ಟ್ರಾಕ್ಷನ್ಸ್. ಓಕೆ, ಆಫ್ ಸಬ್ಟ್ರಾಕ್ಷನ್. ಈ ಸಬ್ಟ್ರಾಕ್ಷನ್ ಕ್ಲೋಸರ್ ಪ್ರಾಪರ್ಟಿ ಏನಾಗುತ್ತೆ? ದ ರೇಷ್ನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. The rational numbers are closed under subtraction. That is, if A and B are a rational number, then its difference A minus B is also a rational number. ನಾವು ಸಿಂಪಲ್ ಆಗಿ ಹೇಳಬೇಕಾದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಂಡು
ಅದನ್ನು ಸಬ್ಟ್ರಾಕ್ಷನ್ ಮಾಡಿದ್ಮೇಲೆ ಯಾವ ಗ್ರೂಪಿಂದ ಯಾವ ಸೆಟ್ಟಿಂದ ಆ ಸಂಖ್ಯೆಗಳನ್ನು ತೊಗೊಂಡಿರ್ತೀವೋ, ಯಾವ ಸೆಟ್ಟಿಂದ ನಂಬರ್ಸ್ಗಳನ್ನು ಕನ್ಸಿಡರ್ ಮಾಡಿರ್ತಾ ಇದ್ದೀವೋ, ಆಫ್ಟರ್ ಸಬ್ಟ್ರಾಕ್ಷನ್ ಆಲ್ಸೋ ಇಫ್ ದ ನಂಬರ್ಸ್ ಬಿಲಾಂಗ್ಸ್ ಟು ದ ಸೇಮ್ ಸೆಟ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಈಸ್ ಕ್ಲೋಸ್ಡ್ ಅಂಡರ್. ಸೊ ದ ರೇಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದಾನೆ, 7/5 and 3/5 are the two rational numbers. 7/5 and 3/5 are the two rational numbers. So after subtraction 7/5 minus 3/5, ಈಗ ಆಲ್ರೆಡಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಡಿನಾಮಿನೇಟರ್ ಸೇಮ್ ಇದೆ, ನಾವು ಡೈರೆಕ್ಟಾಗಿ ಸಬ್ಟ್ರಾಕ್ಷನ್ ಮಾಡ್ಬೋದು. 7 minus 3 is 4/5. ಇಟ್ ಈಸ್ ಆಲ್ಸೋ ಅ ರೇಷನಲ್ ನಂಬರ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಲೋಸರ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಕ್ಲೋಸರ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತು. ಕ್ಲೋಸರ್ ಅಂದರೆ ಯಾವುದೇ ಒಂದು ಎರಡು ಸಂಖ್ಯೆಗಳನ್ನು ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಆ ಒಂದು ಪ್ರಾಡಕ್ಟ್ ಕೂಡ ಅದೇ ಒಂದು ಸೆಟ್ಟಿಂದ ಬರ್ತಾ ಇದ್ದರೆ ಅದನ್ನು ನಾವು ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಯಾವ ಸೆಟ್ಟನ್ನು ತೊಗೊಳ್ಬೇಕು, ನಾವು ಯಾವ ಸೆಟ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ, ವಿ ಆರ್ ಸ್ಟಡೀಡ್ ಆನ್ ರೇಷನಲ್ ನಂಬರ್ಸ್, ಸೆಟ್ ಆಫ್ ರೇಷನಲ್ ನಂಬರ್ಸ್. ಸೊ ಆ ರೇಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ಇದೆ. So that is the product of any two rational number is also a rational number. For suppose an example, if that is a and b are the two rational numbers, then its product a into b is also a rational number. The products is a into b is also a rational numbers ಅಂತ ನಾವು ನೋಡ್ತಾ ಇದ್ದೀವಿ. ಓಕೆ, ಹಾಗಾದರೆ ಒಂದು ಎಕ್ಸಾಂಪಲ್ ಏನು, 3/2 and 5/4 ಅಂತಕ್ಕಂಥ ಟೂ ನಂಬರ್ಸ್ ಇದೆ. 3/2 and 5/4 are two rational numbers, then its product means multiplication. 3/2 into 5/4 that is equals to, ಈಗ ನಾವು ರೇಷನಲ್ ನಂಬರ್ ಮಲ್ಟಿಪ್ಲಿಕೇಶನ್ನ ನೋಡ್ಬೋದು. ಇಟ್ ಈಸ್ ಮಲ್ಟಿಪ್ಲೈಡ್, ನ್ಯೂಮನೇಟರ್ is multiplied to numerator and denominator is multiplied with denominator only. So therefore 3 5s are 15 that we are getting here, and 2 4s are 8. That is also this 15/8 is also again a rational number ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟಲ್ಲಿ ನಾವು ನೋಡೋಣ ಕ್ಲೋಸರ್ ಪ್ರಾಪರ್ಟಿ ಆನ್ ಡಿವಿಷನ್. ಮಲ್ಟಿಪ್ಲಿಕೇಶನ್ ಒಬ್ಬೆ ಆಯಿತು, ಕ್ಲೋಸರ್ ಪ್ರಾಪರ್ಟಿಯಲ್ಲಿ addition ಒಬ್ಬೆ ಆಯಿತು, ಸಬ್ಟ್ರಾಕ್ಷನ್ ಒಬ್ಬೆ ಆಯಿತು. ಓಕೆ, ದೆನ್ ಈಸ್ ದ ಕ್ಲೋಸರ್ ಪ್ರಾಪರ್ಟಿ ಆಫ್ ಡಿವಿಷನ್? ಎಸ್, ದ ರೇಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಯಾಕೆ ಅಂತ ಅನ್ನೋದನ್ನು ನಾವು ನಿಮ್ಗೆ ಈಸಿಯಾಗಿ ಗೊತ್ತಾಗಿರ್ತಾ ಇದೆ. ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡೋಣ, 5/0, ಎನಿ ನಂಬರ್ ಬೈ 0 ಈಸ್ ಇನ್ಫಿನಿಟಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಎನಿ ನಂಬರ್ ಬೈ 0 ಈಸ್ ಇನ್ಫಿನಿಟಿ. ಸೊ ಯಾವುದೇ ಒಂದು ನಂಬರನ್ನು ನಾವು 0ಇಂದ ನಾವು ಇದನ್ನು ಡಿವೈಡ್ ಮಾಡಿದರೆ ಅದಕ್ಕೆ ನಮಗೆ ಇನ್ಫಿನಿಟಿ ಅಂತಕ್ಕಂಥದ್ದು ಬರ್ತಾ ಇದೆ. ದಿಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಕ್ಯೂ, ದಿಸ್ ನಾಟ್ ಬಿಲಾಂಗ್ಸ್ ಟು ದ, ಇದೊಂದು ನಂಬರ್ ಅಂದರೆ ಡಿವೈಡ್ ಮಾಡೋದಕ್ಕೆ ನಾಟ್ ಡಿಫೈನ್ ಅಂತ ಕೂಡ ನಾವು ಅದನ್ನು ಹೇಳ್ತಾ ಇದ್ದೀವಿ. ಸೊ ಈ 0 ಒಂದನ್ನು ನಾವು ರ್ಯಾಷನಲ್ ನಂಬರಿಂದ 0ಅನ್ನು ಕನ್ಸಿಡರ್ ಮಾಡದೆ ನಾವು ಯಾವುದೇ ಒಂದು ಡಿವಿಷನನ್ನು ಮಾಡಿದರೆ ದೇ ಆಲ್ ಬಿಲಾಂಗ್ಸ್ ಟು ದ ರೇಷನಲ್ ನಂಬರ್. ಓಕೆ, ದ್ಯಾಟ್ ಈಸ್ a divided by 0 is not defined. A divided by 0 is not defined, so it is infinity. That is not a rational numbers. ಸೊ ನೋಟನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ನಾನು ಹೇಳಿರ್ತಕ್ಕಂಥ ಒಂದು ಸಂಖ್ಯೆನೇ ನೋಟಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಇಫ್ ವಿ ಎಕ್ಸ್ಕ್ಲೂಡ್ 0 ಅಂದರೆ ನಾವು 0ಅನ್ನು ಕನ್ಸಿಡರ್ ಮಾಡಲಿಲ್ಲ ಅಂದಾಗ, ಡಿನೋಮಿನೇಟರ್ 0ಇಂದ ಡಿವೈಡ್ ಮಾಡಿಲ್ಲ ಅಂದಾಗ ಬರ್ತಕ್ಕಂಥ ಎಲ್ಲ ನಂಬರ್ಸ್ಗಳು ಏನಾಗಿರ್ತಾ ಇದೆ, ಇಟ್ ಹೋಲ್ಡ್ಸ್ ಅ ಡಿವಿಷನ್ ಈಸ್ ಆಲ್ಸೋ ಕ್ಲೋಸರ್. ಬಟ್ ವೆನ್ ಇಟ್ ಕಮ್ಸ್ ದ 0, ಬಿಕಾಸ್ 0 ರ್ಯಾಷನಲ್ ನಂಬರ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ದ 0 ಸಮ್ ಟೈಮ್. ನಾವು ಕೆಲವೊಂದು ನಂಬರನ್ನು ಬಿಟ್ಟು ನಾವು ಆ ಗ್ರೂಪನ್ನು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಫ್ ವಿ ಎಕ್ಸ್ಕ್ಲೂಡ್ಸ್ 0, ದೆನ್ ದ ಕಲೆಕ್ಷನ್ ಆಫ್ ಆಲ್ ಅದರ್ ರ್ಯಾಷನಲ್ ನಂಬರ್ಸ್ ಈಸ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತ ನಾವು ಹೇಳ್ಬೋದು. ಬಟ್ ಇನ್ ಜನರಲ್ ಹೇಳಬೇಕಾದ್ರೆ ದ ರೇಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಹೌದು.
ಸೊ ಈ ಎಲ್ಲ ಪ್ರಾಪರ್ಟಿಗಳಾದ ನಂತರ ನಾವೀಗ ನೋಡ್ತಕ್ಕಂಥದ್ದು ಕ್ಲೋಸರ್ ಪ್ರಾಪರ್ಟಿ ಮುಗೀತು. ನಂತರ ನಾವು ಬರ್ತಕ್ಕಂಥದ್ದು ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಆರ್ಡರ್ಸ್ ಚೇಂಜ್ ಮಾಡ್ತಕ್ಕಂಥ ಒಂದು ವಿಧಾನ. ಫಸ್ಟ್ ಇರ್ತಕ್ಕಂಥದ್ದು ಸೆಕೆಂಡಲ್ಲಿ ಹೋಗುತ್ತೆ, ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಫಸ್ಟಿಗೆ ಬಂದಿರುತ್ತೆ. ಅಂದರೆ ಹಿಂದೆ ನಿಂತವನು ಮುಂದೆ, ಮುಂದೆ ನಿಂತವನು ಹಿಂದೆ, ಪ್ಲೇಸಸನ್ನು ಚೇಂಜ್ ಮಾಡೋದು. ಓಕೆ, ಎರಡೇ ನಂಬರ್ಸ್ಗಳನ್ನು ತಗೊಳ್ತಾ ಇದ್ದೀವಿ, ಎನಿ ಟೂ ನಂಬರ್ಸ್. ಓಕೆ, ಎಡಿಷನ್ ಈಸ್ ಕಮ್ಯುಟೇಟಿವ್. Addition is commutative for rational numbers. That is, if any two rational number is added in any order, the sum is equals, ಅಂದರೆ ಸಮ್ ಏನಾಗಿರ್ತಾ ಇದೆ, ಸೇಮ್ ಆಗಿರ್ತಾ ಇದೆ. ದ್ಯಾಟ್ ಈಸ್ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ರೇಷನಲ್ ನಂಬರ್ಸ್, ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ರೇಷನಲ್ ನಂಬರ್ಸ್, ದೆನ್ ಇಲ್ಲಿ ನೋಡ್ರಿ ಫಸ್ಟಿಗೆ ಎ ಇದೆ, ನಂತರ ಬಿ ಇದೆ. ಎ ಪ್ಲಸ್ ಬಿ is equals to b plus a. a plus b is equals to b plus a. ನಿಮಗೊಂದು ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಅವನು ಫಸ್ಟಲ್ಲಿ -7/3. ಕನ್ಸಿಡರ್ ದ ಫಸ್ಟ್ ರ್ಯಾಷನಲ್ ನಂಬರ್ ಇಸ್ -7/3 ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ 4/5 ಆರ್ ದ ಟೂ ರೇಷನಲ್ ನಂಬರ್ಸ್. ದೆನ್ ಇಟ್ಸ್ ಅ ಸಮ್. ಎಲ್ ಎಚ್ ಎಸ್ಸನ್ನು ನಾವು ಕನ್ಸಿಡರ್ ಮಾಡೋಣ ಅಂತ. ಏನು ಎಲ್ ಎಚ್ ಎಸ್ಸು? ಎ ಪ್ಲಸ್ ಬಿ. ಏನು ನಿಮ್ಮ ಎಲ್ ಎಚ್ ಎಸ್ಸು? ದಟ್ ಈಸ್ ಎಲ್ ಎಚ್ ಎಸ್ ಈಸ್ ಎ ಪ್ಲಸ್ ಬಿ. So first number A is -7/3. Then what is B? 4/5. They are adding because we are checking the addition. So that is equals to, LCM, after LCM ತಗೊಂಡ್ರೆ ನಮಗೆ -35 divided by 15 ಆಗುತ್ತೆ. ಇದು ದನ್ ಈ ನಂಬರ್ ಬಂದುಬಿಟ್ಟು 12/15 ಆಗುತ್ತೆ. ಸೊ ಹೇಗಂತ ನಿಮ್ಗೆ ಹೇಳಿದ್ದೆ, 7/3 ಕಾಮನ್ ಈ ಒಂದು ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ ತೊಗೊಂಡಾಗ 15 ಆಗುತ್ತೆ. ಅದನ್ನು 15 ಬರಬೇಕು ಅಂದರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. 7 5 ಇದು ಮೈನಸ್ ಇದೆ, ದ್ಯಾಟ್ ಈಸ್ -35 divided by 15 ಅಂತ ಸಿಗುತ್ತೆ. ಹೌದಾ? ಅದೇ ರೀತಿ ಇಲ್ಲಿ ಈ -35 divided by 15 plus 12/15, therefore it is equals to -22/15. ಸೊ ನಂತರ ಆರ್ ಎಚ್ ಎಸ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಬಿ ಪ್ಲಸ್ ಎ. ಆರ್ ಎಚ್ ಎಸ್ ಈಸ್ ಬಿ ಪ್ಲಸ್ ಎ. ಸೊ ಫಸ್ಟಿಗೆ ಬಿ ಅನ್ನು ಬರ್ಕೊಳ್ತಾ ಇದ್ದೀವಿ. ದ್ಯಾಟ್ ಈಸ್ 4/5 ಪ್ಲಸ್ -7/3. ಸೊ ಆಫ್ಟರ್ ಎಲ್ ಸಿ ಎಮ್, ದಟ್ ಈಸ್ ಇಲ್ಲಿ ನಾವು ಫಸ್ಟಿಗೆ ನೋಡ್ಕೊಳ್ತಾ ಇದ್ದೀವಿ, ಈ ಚಿಹ್ನೆಗಳನ್ನು ಇಂಟು ಮಾಡಬೇಕು, ಪ್ಲಸ್ ಆ್ಯಂಡ್ ಮೈನಸ್ ಸೈನ್ಸ್ಗಳನ್ನು ಇಂಟು ಮಾಡಬೇಕು. ಸೊ ಆಫ್ಟರ್ ಪ್ಲಸ್ ಇಂಟು ಮೈನಸ್, 4/5 ರಿಟರ್ನ್ ಆ್ಯಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ 7/3. ಸರ್ ಪ್ಲಸ್ ಮಾಡ್ತಾ ಇದ್ದೀವಲ್ರಿ, ಪ್ಲಸ್ ಅನ್ನೋದು ಒಂದು ಕ್ರಿಯೆ, ಬಟ್ ಅಲ್ಲಿ ನಾವು ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅನ್ನೋದು ನಮಗೆ ಈ ಸೈನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾ ಇದೆ. ಓಕೆ, ಸೊ ಈಗ ಏನು ಮಾಡ್ತಾ ಇದ್ದೀವಿ ನಾವು, ಇಟ್ ಡಿನೋಟ್ಸ್ ಮೈನಸ್. 4/5 minus 7/3 is resulted. So after LCM it gets 12/15 minus 35/15. Therefore the result is -22/15. Here also we get -22/15 and RHS also we get -22/15. Therefore what we conclude means LHS is equals to RHS. LHS is equals to RHS. Therefore ಏನಂತ ನಾವು ಹೇಳ್ಬೋದು ಇನ್ ಜನರಲ್, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಇಫ್ ಯು ಚೇಂಜ್ ದ ಆರ್ಡರ್ ದೆನ್ ಆಲ್ಸೋ ದ ಎಡಿಷನ್ ಈಸ್ ಸೇಮ್. ದೇರ್ ಫೋರ್ ನಾವೇನು ಹೇಳ್ಬೋದು, ಅಡಿಷನ್ ಈಸ್ ಕಮ್ಯುಟೇಟಿವ್ ಫಾರ್ ಅ ರ್ಯಾಷನಲ್ ನಂಬರ್. ನಂತರ ನೋಡ್ತಾ ಇದ್ದೀವಿ ನಾವು ಕಮ್ಯುಟೇಟಿವ್ ಆಫ್ ಆನ್ ದ ಸಬ್ಟ್ರಾಕ್ಷನ್. ಸೊ ನಾವು ಇಲ್ಲಿ ಡೈರೆಕ್ಟಾಗಿ ಹೇಳಿ ರೆಡ್ ಇಂಕಿಂದ ಮಾರ್ಕ್ ಇದೆ ಅಂದರೆ ನಾವು ಒಂದು ನೋಟನ್ನು ನೋಡ್ಬೋದು. ಸ್ಪೆಷಲ್ಲು, ಸಬ್ಟ್ರಾಕ್ಷನ್ ವಿಲ್ ನಾಟ್ ಬಿ ಅ ಕಮ್ಯುಟೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ನ್ಯಾಚುರಲ್ ನಂಬರನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ -3 and 4 ಅನ್ನು ತೊಗೊಳ್ಳೋಣ. ಆ 2 ನ್ಯಾಚುರಲ್ ನಂಬರ್ಸನ್ನು ತೊಗೊಂಡ್ರೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಾನು ನಿಮಗೆ. ರೇಷನಲ್ ನಂಬರ್ ಕೂಡ ಅದೇ ರೀತಿಯಾಗಿರ್ತಾ ಇದೆ. ಈಗ 3 minus 4 is equals to what? -4. If we changed the order, that is 4 minus 3 is 1.
So it is -1 and this is +1. They are not equal. Sign are difference. Therefore they are not equal. So therefore ನಾವೇನು ಇನ್ ಜನರಲ್ ಆಗಿ ನಾವೇನು ಹೇಳ್ಬೋದಪ್ಪ ಅಂತಂದರೆ a minus b is not equal to b minus a. Therefore subtraction will not be a commutative for the given rational numbers. rational number ಕೂಡ ಅದೇ ರೀತಿಯಾಗಿ ಇರ್ತಾ ಇದೆ. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಆನ್ ಮಲ್ಟಿಪ್ಲಿಕೇಶನ್ ಅನ್ನು ನೋಡೋದಾದರೆ multiplication is commutative for rational number. So in general a into b, it is b into a. ಕಮ್ಯುಟೇಟಿವ್ ಅಂದಾಗ ನಾವು ಆರ್ಡರನ್ನು ಎ ಇರ್ತಕ್ಕಂಥದ್ದು ಬಿ ಬಿ ಇರ್ತಕ್ಕಂಥದ್ದು ಎ ಅನ್ನು ಮಾಡ್ತಾ ಇದ್ದೀವಿ. ಸೊ ಇದರ ರಿಸಲ್ಟ್ಸು ಸೇಮ್ ಆಗಿರ್ತಾ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾನೆ. 2/3 ಇಂಟು 4/5 is equal to 4/5 into 2/3. 2/3 into 4/5 is equal to 4/5 into 2/3. ಈ ಈಕ್ವಲ್ಸ್ ಇದೆಯಾ ಇಲ್ಲೋ ಅನ್ನೋದನ್ನು ನಾವು ಇಂಟು ಮಾಡಿ ನೋಡೋಣ. 2 4s are 8, then 3 5s are 15, 8/15. ನಾವು LHS ಬಂದರೆ 4 2s are 8, again 5 3s are 15. Therefore what we conclude means 8/15 is equal to 8/15. RHS is equal to LHS ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. Therefore ಸೊ ಇದನ್ನು ಏನು ಒಟ್ಟಾರೆಯಾಗಿ ಏನು ಹೇಳ್ಬೋದು ಅಂತಂದರೆ a into b is equals to b into a. ಅಂದರೆ multiplication is a commutative for a given rational numbers. ಅದೇ ರೀತಿ ಇಲ್ಲಿ ರೆಡ್ ಪೆನ್ನಲ್ಲಿ ಬರೆದಿದ್ದಾರೆ ಅಂದರೆ ಇಲ್ಲೊಂದು ಸ್ಪೆಷಲ್ ಇದೆ. ಏನು ಡಿಫ್ರೆಂಟಾಗಿ ಡಿವಿಷನ್ ಈಸ್ ನಾಟ್ ಕಮ್ಯುಟೇಟಿವ್ ಫಾರ್ ದ ರ್ಯಾಷನಲ್ ನಂಬರ್ಸ್. ಡಿವಿಷನ್ ಈಸ್ ನಾಟ್ ಕಮ್ಯುಟೇಟಿವ್ ಫಾರ್ ದ ಗಿವನ್ ರ್ಯಾಷನಲ್ ನಂಬರ್ಸ್. ಅಂದರೆ ಡಿವೈಡ್ ಮಾಡಿದಾಗ ಕೂಡ ನಮಗೆ ಅದು ಈಕ್ವಲ್ ಆಗಿರೋದಿಲ್ಲ, ಸೇಮ್ ಆಗಿರೋದಿಲ್ಲ. ಹಾಗಾಗಿ LHS is not equals to RHS. Therefore commutative of division not holds good ಅಂತಾನೆ ನಾವು ಹೇಳ್ಬೋದು. ಓಕೆ, ಈಗ ಅಸೋಸಿಯೇಟಿವ್ ಪ್ರಾಪರ್ಟಿಯನ್ನು ನಾವು ನೋಡ್ತಾ ಇದ್ದೀವಿ. ಕಮ್ಯುಟೇಟಿವಲ್ಲಿ ಎನಿ 2 ಆರ್ಡರ್ಸ್ಗಳನ್ನು ಚೇಂಜ್ ಮಾಡ್ತಾ ಇದ್ದರೆ, ಇಲ್ಲಿ ಅಸೋಸಿಯೇಟಿವಲ್ಲಿ 3 ನಂಬರ್ಸ್ ಆರ್ ಮೋರ್ ದ್ಯಾನ್ 3 ನಂಬರ್ಸ್ ಇದ್ದಾಗ ಕೂಡ ನಾವು ಒಂದು ಆರ್ಡರ್ಸನ್ನು ಚೇಂಜ್ ಮಾಡಿ ನೋಡ್ತಾ ಇದ್ದೀವಿ. ಓಕೆ, ಎಡಿಷನ್ ಅಸೋಸಿಯೇಟಿವ್ ಅಂಡರ್ ಎಡಿಷನ್. ಸೊ ಅಡಿಷನನ್ನು ಫಸ್ಟಿಗೆ ನಾವು ಚೆಕ್ ಮಾಡಿದ್ರೆ ಎಡಿಷನ್ ಈಸ್ ಅಸೋಸಿಯೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ದ್ಯಾಟ್ ಈಸ್ for any 3 rational numbers a and b and c. In general we can write that a plus of b plus c ಅಂದರೆ ಮೊದಲು b plus c ಅನ್ನು ಆ್ಯಡ್ ಮಾಡಿಕೊಂಡು ದ ರಿಸಲ್ಟನ್ನು ಎನಲ್ಲಿ ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ಒಂದು LHS, ಅಥವಾ a plus b ಅನ್ನು ಫಸ್ಟ್ ಆ್ಯಡ್ ಮಾಡಿಕೊಂಡು ಬರ್ತಕ್ಕಂಥ ರಿಸಲ್ಟನ್ನು ಸಿನಲ್ಲಿ ಆ್ಯಡ್ ಮಾಡಿದಾಗ ಬರ್ತಕ್ಕಂಥ RHSಗೆ ಈಕ್ವಲ್ ಆಗಿ ಇರ್ತಾ ಇದೆ. ನೀವು ಎಕ್ಸಾಂಪಲ್ ನೋಡಿ ಫೈಂಡ್ ಮಾಡ್ಕೊಳ್ಬೋದು. ನಮಗೆ ಮುಂದೆ ಪ್ರಾಬ್ಲಮ್ಸ್ಗಳಲ್ಲಿ ಎಕ್ಸಾಂಪಲ್ಸನ್ನು ನೋಡ್ತಾ ಇದ್ದೀವಿ, ಇಲ್ಲಾಂದರೆ ವಿಡಿಯೋ ಹೆಚ್ಚಿಗೆ ಆಗುತ್ತೆ ಅಂಥೇಳಿ ನಾನು ಎಕ್ಸಾಂಪಲ್ಸನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಿಲ್ಲ. ಅಂದರೆ ಒಟ್ಟಾರೆ ಏನಾಯಿತು, ಅಡಿಷನ್ ಈಸ್ ಅಸೋಸಿಯೇಟಿವ್ ಫಾರ್ ದ ರ್ಯಾಷನಲ್ ನಂಬರ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ಅಸೋಸಿಯೇಟಿವ್ ಪ್ರಾಪರ್ಟಿನ ನಾವು ನೋಡ್ತಾ ಇದ್ರಿ ಆಫ್ ಸಬ್ಟ್ರಾಕ್ಷನ್ ಈಸ್ ನಾಟ್ ಅಸೋಸಿಯೇಟಿವ್. ಇದು ರೆಡ್ ಮಾರ್ಕಿಂದ ಬರಬೇಕು. ಸೊ ರೆಡ್ ಅಂದರೆ ಒಂದು ಸ್ಪೆಷಲ್ ಅಂತ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂದರೆ ಸಬ್ಟ್ರಾಕ್ಷನ್ ಈಸ್ ನಾಟ್ ಅಸೋಸಿಯೇಟಿವ್ ಫಾರ್ ರೇಷನಲ್ ನಂಬರ್ಸ್. ಸಬ್ಟ್ರಾಕ್ಷನ್ ಯಾಕೆ ಅಸೋಸಿಯೇಟಿವ್ ಆಗೋದಿಲ್ಲ ಅನ್ನೋದನ್ನು ನಾವು ಸಿಂಪಲ್ ಎಕ್ಸಾಂಪಲ್ ಆಫ್ ಕಮ್ಯುಟೇಟಿವ್ ಅಲ್ಲಿ ನೋಡಿದ್ದೀವಿ. ದ ಸೈನ್ ವಿಲ್ ಬಿ ಚೇಂಜ್ಡ್. ರ್ಯಾಷನಲ್ ನಂಬರೇ ಇರ್ತಾ ಇದೆ, ಅದನ್ನು ನಾವು ಕ್ಲೋಸ್ಡ್ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ನಾಟ್ ಅಸೋಸಿಯೇಟಿವ್ ಬಿಕಾಸ್ ದ LHS ವಿಲ್ ನಾಟ್ ಬಿ ಈಕ್ವಲ್ ಟು RHS. ಅದನ್ನು ಇನ್ ಜನರಲ್ ಹೇಳಬೇಕಾದ್ರೆ a minus of b minus c is not equals to will not be equals to a minus of b minus c ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಹಾಗೆ ಅಸೋಸಿಯೇಟಿವ್ ಆಫ್ ಮಲ್ಟಿಪ್ಲಿಕೇಶನನ್ನು ನೋಡ್ತಾ ಇದ್ದರೆ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಫಾರ್ ದ ರ್ಯಾಷನಲ್ ನಂಬರ್ಸ್. ಇಟ್ಸ್ ಅಂದರೆ ಹೋಲ್ಸ್ ಗುಡ್ ಆಗುತ್ತೆ, ಇದು ಒಬೆ ಆಗುತ್ತೆ. ದಟ್ ಈಸ್ ಫಾರ್ ಎನಿ 3 ರ್ಯಾಷನಲ್ ನಂಬರ್ಸ್ a b and c. ಇನ್ ಜನರಲ್ ವಿ ಕ್ಯಾನ್ ಟೆಲ್ ದ್ಯಾಟ್ ವಿ ಕ್ಯಾನ್ ಡಿನೋಟ್ a into b into c, a
A into of B into C is equals to A into B of C ಆಫ್ ಸಿ ಅಂತ ನಾವು ಹೇಳ್ಬೋದು. ಅಂದರೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿದರೆ ಬರ್ತಕ್ಕಂಥ ಎಲ್ ಎಚ್ ಎಸ್ ದೆನ್ ಆರ್ ಎಚ್ ಎಸ್, ಎಲ್ ಎಚ್ ಎಸ್ ದೆನ್ ಆರ್ ಎಚ್ ಎಸ್, ದೇ ಆರ್ ಈಕ್ವಲ್. ದೇರ್ ಫೋರ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಫಾರ್ ದ ರೇಷನಲ್ ನಂಬರ್ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆನ್ ಡಿವಿಷನನ್ನು ನಾವು ನೋಡ್ತಾ ಇದ್ದೀವಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಆನ್ ಡಿವಿಷನ್. ಸೊ ಡಿವಿಷನ್ ಈಸ್ ಆಲ್ಸೋ ನಾಟ್ ಅಸೋಸಿಯೇಟಿವ್ ಫಾರ್ ದ ರೇಷನಲ್ ನಂಬರ್. ಸಬ್ಟ್ರಾಕ್ಷನ್ ಅಸೋಸಿಯೇಟಿವ್ ಆಗಲಿಲ್ಲ, ಡಿವಿಷನ್ ಕೂಡ ಅಸೋಸಿಯೇಟಿವ್ ಆಗಲಿಲ್ಲ. ಸೊ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಇರೋದಿಲ್ಲ. ಹಾಗಾಗಿ ಈ ಡಿವಿಷನ್ ನಾವು ಅಸೋಸಿಯೇಟಿವ್ ಫಾರ್ ರೇಷನಲ್ ನಂಬರ್ಗೆ ಅಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಇದಾದ ನಂತರ ನಮ್ಗೆ ಸ್ಪೆಷಲ್ ಬರ್ತಕ್ಕಂಥ ಒಂದು ಪ್ರಾಪರ್ಟಿಗಳನ್ನು ನೋಡ್ತಾ ಇದ್ದೀವಿ. ಏನಪ್ಪ ಅದು ಪ್ರಾಪರ್ಟಿ ನಿಮಗೆಲ್ಲ ಗೊತ್ತಿದೆ. ಸೊ ಪ್ರಾಪರ್ಟಿ ಆಫ್ ಐಡೆಂಟಿಟಿ ಎಲಿಮೆಂಟ್. ಇದನ್ನು ನಾವು ನೋಡಿದ್ರೆ ರೋಲ್ ಆಫ್ ಝೀರೋ ರೂಲನ್ನು ನಾವು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ? ಎಡಿಷನ್ನಲ್ಲಿ. ಓಕೆ, ಸೊ ಎಡಿಷನಲ್ಲಿ ಝೀರೋ ರೂಲನ್ನು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಏನು? ಝೀರೋ ಈಸ್ ಕಾಲ್ಡ್ ದ ಐಡೆಂಟಿಟಿ ಎಲಿಮೆಂಟ್ ಫಾರ್ ದ ಅಡಿಷನ್ ಆಫ್ ರ್ಯಾಷನಲ್ ನಂಬರ್ಸ್. ಝೀರೋ ಈಸ್ ಕಾಲ್ಡ್ ಆಸ್ ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಅಂತಲೇ ನಾವು ಹೇಳ್ಬೋದು. ಯಾಕೆ ಝೀರೋವನ್ನು ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತಾ ಇದ್ದೀವಿ, ಎಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತಾ ಇದ್ದೀವಿ? ವೆನ್ ವಿ ಆ್ಯಡ್ ಝೀರೋ ಟು ಎನಿ ನಂಬರ್ or any number to the zero, its value will not be change, will not be alter, it remains same. ಏನು? 5 plus 0 that is equal to 0 plus 5 is 5 only. ಅದೇ ರೀತಿ ಇನ್ ಜನರಲ್ ಆಗಿ ನಾವು ಬರೀಬೇಕಾದಾಗ a plus 0 is equal to 0 plus a, that is again it gives a. ಎಕ್ಸಾಂಪಲನ್ನು ನಾನು ಹೇಳಿದೆ ಇಲ್ಲಿ. 5 plus 0 is equals to 0 plus 5, that again it gives a 5. ಕೊನೆಯಲ್ಲಿ ಬರ್ತಕ್ಕಂಥ 5 ಝೀರೋನ ಆ್ಯಡ್ ಮಾಡಿದಾಗ ಇದು ವ್ಯಾಲ್ಯೂ ಚೇಂಜ್ ಆಗ್ತಾಯಿಲ್ಲ, ಆಲ್ಟರ್ ಆಗ್ತಾಯಿಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? ಝೀರೋ ಈಸ್ ಅ ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ಬೋದು. ಲಕ್ಷ ಕೊಡಬೇಕು. ಓನ್ಲಿ ಪ್ಲಸ್ ಇದ್ದಾಗ ಅದಕ್ಕೆ ನಾವು ಏನಂತ ಹೇಳ್ತಾ ಇದ್ದೀವಿ? ಅಡಿಟಿವ್ ಐಡೆಂಟಿಟಿ. ಓಕೆ, ಹಾಗಾದರೆ ಇಂಟು ಇದ್ದಾಗ ಕೂಡ ನಾವು ನೋಡ್ತಾ ಇದ್ದೀವಿ. ದ ರೂಲ್ ಆಫ್ ಒನ್. ಇದು ಇಂಟು ಇದ್ದಾಗ 1 ಈಸ್ ಕಾಲ್ಡ್ ದ ಐಡೆಂಟಿಟಿ ಎಲಿಮೆಂಟ್ ಫಾರ್ ದ ಮಲ್ಟಿಪ್ಲಿಕೇಶನ್ ಆಫ್ ರೇಷನಲ್ ನಂಬರ್ಸ್. 1 is a multiplicative identity. 1 is called as multiplicative identity because when a number is multiplied by 1 or 1 is multiplied by any number, its product ಅಂದರೆ ರಿಸಲ್ಟ್ ವ್ಯಾಲ್ಯೂ ವಿಲ್ ನಾಟ್ ಬಿ ಅಲ್ಟರ್, ಅಂದರೆ ರಿಮೇನ್ಸ್ ಸೇಮ್, ಚೇಂಜ್ ಆಗೋದಿಲ್ಲ. ಹೌದಾ? ಎಕ್ಸಾಂಪಲನ್ನು ನೋಡಿದರೆ 5 into 1 is equal to 1 into 5. ನೀವು 5 into 1 ಮಾಡಿರಿ ಅಥವಾ 1 into 5 ಮಾಡಿರಿ, ಅದು ಬರ್ತಕ್ಕಂಥ ಆನ್ಸರ್ ಏನಿದೆ? 5ನೇ ಇರ್ತಾ ಇದೆ. ನಮಗೆಲ್ಲರಿಗೂ ಗೊತ್ತು. 5 1s 3 1s 3, 5 1s 5, 7 1s 7. ಓಕೆ, ಎನಿ ನಂಬರ್ ಯು ಕನ್ಸಿಡರ್, ಇಟ್ಸ್ ವ್ಯಾಲ್ಯೂ ಈಸ್ 1 only after the multiplication of 1. Therefore, here in general we can write that a into 1 that is equal to 1 into a, that will remain same as a only. Therefore, 1 is called as the multiplicative identity element. ಅದೇ ರೀತಿ ನಾವು ಇನ್ವರ್ಸ್ ಎಲಿಮೆಂಟನ್ನು, ಪ್ರಾಪರ್ಟಿ ಆಫ್ ಇನ್ವರ್ಸ್ ಎಲಿಮೆಂಟನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನೆಗೆಟಿವ್ ಆಫ್ ಎ ನಂಬರ್. ಏನು ಇನ್ವರ್ಸ್ ಎಲಿಮೆಂಟ್ ಅಂದರೆ, ಆಫ್ಟರ್ ದ ಫಂಕ್ಷನ್ ವಿ ಶುಡ್ ಗೆಟ್ ಐಡೆಂಟಿಟಿ ಎಲಿಮೆಂಟ್. ನೆಗೆಟಿವ್ ಆಫ್ ಎ ನಂಬರ್ ಅಂದರೆ
ಒಂದು ನಂಬರನ್ನು ತಗೊಳ್ಳೋಣ ಎ ಅಂತ. ಇದರಲ್ಲಿ ಐಡೆಂಟಿಟಿ ಎಲಿಮೆಂಟ್ ನಮಗೆ ಬರಬೇಕಾದ್ರೆ, ಆಫ್ಟರ್ ಎಡಿಷನ್ ಐಡೆಂಟಿಟಿ ಎಲಿಮೆಂಟ್ ಬರಬೇಕಾದ್ರೆ ಮೈನಸ್ ಎನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಮೈನಸ್ ಎ ಅನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಎ ಪ್ಲಸ್ ಆಫ್ ಮೈನಸ್ ಎ ಅಂದರೆ ಎ ಪ್ಲಸ್ ಆಫ್ ಮೈನಸ್ ಈಸ್ ಮೈನಸ್ ಎ, ದಟ್ ಈಸ್ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿಬಿಟ್ಟು 0 ಆಗ್ತಾಯಿದೆ, ಹೌದಾ? ಹಾಗಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಇನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ ದೇರ್ ಎಕ್ಸಿಸ್ಟ್ its own negative number. There exists its own negative number. After the addition of them we get 0. So ಇದನ್ನು ಒಂದು ಐಡೆಂಟಿಟಿ ಎಲಿಮೆಂಟ್ ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಬರ್ತಾ ಇದೆಯಲ್ಲ ಆಫ್ಟರ್ ದ ಅಡಿಷನ್. ಸೊ ಅದಕ್ಕೆ ನಾವು ಇದೇನಂತ ಕರಿತಾ ಇದ್ದೀವಿ ಅಂದರೆ ಈ ರ್ಯಾಷನಲ್ ನಂಬರ್ಸ್ನಲ್ಲಿ ಮೈನಸ್ ನೆಗೆಟಿವ್ ನಂಬರ್ಸ್ ಇದೆ, ಇದರದ್ದೇ ಆಗಿರ್ತಕ್ಕಂಥ ಓನ್ ನೆಗೆಟಿವ್ ನಂಬರ್ಸ್ ಇದೆ ರೇಷನಲ್ ನಂಬರ್ಸ್ನಲ್ಲಿ. ಅಂದರೆ ರೇಷನಲ್ ನಂಬರ್ ಸೆಟ್ಟಲ್ಲಿ ಎ ಇದ್ದರೆ ಅದರದ್ದು ರಿವರ್ಸ್ ನಂಬರ್ಸ್ ಅಂತಂದರೆ ಇನ್ವರ್ಸ್ ನಂಬರ್ಸ್ ಕೂಡ ಅಲ್ಲಿದೆ, ಏನು ಮೈನಸ್ ಎ ಅನ್ನೋದು ಕೂಡ ಅಲ್ಲೇ ಇರ್ತಾ ಇದೆ. ಹಾಗಾಗಿ ಇದೊಂದು ನೆಗೆಟಿವ್ ನಂಬರ್ಸ್ ಹೋಲ್ಡ್ಸ್ ಗುಡ್ ಆಗ್ತಾ ಇದೆ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಎ ಪ್ಲಸ್ ಆಫ್ ಮೈನಸ್ ಎ ದ್ಯಾಟ್ ಈಸ್ ಈಕ್ವಲ್ಸ್ ಟು 0 ಆರ್ ಮೈನಸ್ ಎ ಪ್ಲಸ್ ಆಫ್ ಎ is equal to also 0. Therefore minus a is called as the inverse of a. ಈ ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಳ್ಬೇಕು. ನೀವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಬರುತ್ತೆ. ಮೈನಸ್ ಎ ಇಸ್ ಕಾಲ್ಡ್ ಆಸ್ ದ ಇನ್ವರ್ಸ್ ಆಫ್ ಎ. ನೆಕ್ಸ್ಟ್ ರೆಸಿಪ್ರೋಕಲ್ ಆಫ್ ಎ. ರೆಸಿಪ್ರೋಕಲ್ ಆಫ್ ಎ ನಂಬರ್. ರೆಸಿಪ್ರೋಕಲ್ ಆಫ್ ನಂಬರ್ ಅಂತಂದರೆ ರೆಸಿಪ್ರೋಕಲ್ ಅಂದಾಗ ನಾವು ನೋಡ್ಬೋದು ದ ನ್ಯೂಮನೇಟರ್ ಆ್ಯಂಡ್ ಡಿನಾಮಿನೇಟರ್ ವಿಲ್ ಇಂಟರ್ಚೇಂಜ್. ನ್ಯೂಮನೇಟರ್ ಮೇಲೆ ಹೋಗುತ್ತೆ, ಡಿನಾಮಿನೇಟರ್ ಕೆಳಗೆ ಬರುತ್ತೆ. ಅಂದರೆ ನ್ಯೂಮನೇಟರ್ ಕೆಳಗೆ ಬರೆಯೋದಿಲ್ಲ. ಸೊ ದ ನಂಬರ್ಸ್ ಆರ್ ಇಂಟರ್ಚೇಂಜ್. ದ ನ್ಯೂಮನೇಟರ್ ಪ್ಲೇಸ್ ನಂಬರ್ ಆ್ಯಂಡ್ ಡಿನಾಮಿನೇಟರ್ ಪ್ಲೇಸ್ ನಂಬರ್ಸ್ ಆರ್ ಇಂಟರ್ಚೇಂಜ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ರೆಸಿಪ್ರೋಕಲ್. ಸೊ ಈ ಒಂದು ಸಂಖ್ಯೆಗಳಲ್ಲಿ ರೇಷನಲ್ ನಂಬರ್ಸನ್ನು ನಾವು ನೋಡಿದಾಗ ಇಟ್ ಎಕ್ಸಿಸ್ಟ್ ಏನಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 3/5 ಅಂತ ನಾವು ತೊಗೊಂಡ್ರೆ ಇಟ್ ಈಸ್ ಅ ರೇಷನಲ್ ನಂಬರ್. 5/3 ಈಸ್ ಆಲ್ಸೋ ಅ ರೇಷನಲ್ ನಂಬರ್ಸ್. ಈ ಎರಡನ್ನು ಇಂಟು ಮಾಡಿದಾಗ 5 1s 5 1s ಕ್ಯಾನ್ಸಲ್, 3 1s 3 1s ಕ್ಯಾನ್ಸಲ್. ದೇರ್ ಫೋರ್ ಇಟ್ ಗೆಟ್ಸ್ ದ ಆನ್ಸರ್ ಆಸ್ 1 1 1 1 1. ಸೊ 1 into 1 is 1, 1/1 is also 1. ದೇರ್ ಫೋರ್ ನಾವೇನು ಇನ್ ಜನರಲ್ ಆಗಿ ಹೇಳಬೇಕಾದ್ರೆ ಯಾವುದೇ ಒಂದು ಸಂಖ್ಯೆಯ ರೆಸಿಪ್ರೋಕಲ್, ಯಾವುದೇ ಒಂದು ನಂಬರ್ಸ್ದು ರೆಸಿಪ್ರೋಕಲ್ ಅದೇ ಒಂದು ರೇಷನಲ್ ನಂಬರ್ಸ್ನಲ್ಲಿ ಸಿಗೋದ್ರಿಂದ ಈ ರೇಷನಲ್ ನಂಬರ್ಸ್ದು ರೆಸಿಪ್ರೋಕಲ್ ಇದೆ, ಹೋಲ್ಡ್ಸ್ ಗುಡ್ ಆಗುತ್ತೆ ಅಂತ ಹೇಳ್ಬೋದು. ದೇರ್ ಫೋರ್ ಇನ್ ದ ಸೆಟ್ ಆಫ್ ರೇಷನಲ್ ನಂಬರ್ ದೇರ್ ಎಕ್ಸಿಸ್ಟ್ ಇಟ್ಸ್ ಓನ್ ರೆಸಿಪ್ರೋಕಲ್ ನಂಬರ್. ಆಫ್ಟರ್ ದ ಮಲ್ಟಿಪ್ಲಿಕೇಶನ್ ಆಫ್ ದೋಸ್ ಟೂ ವಿ ಗೆಟ್ 1 ಮೀನ್ಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ನಮಗೆ ಸಿಗ್ತಾ ಇದೆ. ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಎ ಇಂಟು 1/a ಈಸ್ ಈಕ್ವಲ್ಸ್ ಟು 1 ಆರ್ 1/a ಇಂಟು 1a is equal to 1. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀವಿ a ಇಂಟು 1/a. 1/a is its reciprocal, or 1/a into a that is equals to 1. Therefore 1/a is called as the reciprocal of a. ಈ ಸ್ಟೇಟ್ಮೆಂಟನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು, ನೆಕ್ಸ್ಟ್ ಪ್ರಾಬ್ಲಮ್ಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ರೆಸಿಪ್ರೋಕಲ್ ನೆಕ್ಸ್ಟಲ್ಲಿ ಎಕ್ಸಸೈಸ್ ಇದೆ, ಅದನ್ನು ಇನ್ನೊಂದು ವಿಡಿಯೋ ಇಲ್ಲಾಂದರೆ ಭಾಳ ಲಾಂಗ್ ಆಗುತ್ತೆ ವಿಡಿಯೋ, ನೆಕ್ಸ್ಟಲ್ಲಿ ನಾವು ನೋಡೋಣ. ಹಾಗಾಗಿ ಈ ಒಂದು ಚಾಪ್ಟರ್ನಲ್ಲಿ ನಾವು ನೋಡಬೇಕಾದ್ರೆ ಪ್ರಾಪರ್ಟೀಸ್ಗಳಿದೆ, ಅಂತಂದರೆ ಯಾವ ರೀತಿಯಾಗಿ ಅದು ಹೋಲ್ಸ್ ಗುಡ್ ಆಗುತ್ತೆ. ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದೇ ರೀತಿ ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ದೆನ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ನಂತರ ಇನ್ವರ್ಸ್ ಎಲಿಮೆಂಟನ್ನು ನಾವು ನೋಡ್ತಾ ಇದ್ದೀವಿ, ಹಾಗೆ ಐಡೆಂಟಿಟಿ ಎಲಿಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲವುಗಳನ್ನು ಅರ್ಥ ಮಾಡಿಕೊಂಡಾಗ ನೀವು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಎಕ್ಸಸೈಸನ್ನು ಆರಾಮಾಗಿ ಯಾವುದೇ ಡಿಫಿಕಲ್ಟಿ ಇಲ್ಲದೆ ಕೂಡ ನೀವು ಸಾಲ್ವ್ ಮಾಡ್ಬೋದು. ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಮತ್ತೊಂದು ಸಲ 2 ಸಲ ನೋಡಿಬಿಟ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ, ಅಥವಾ ನೀವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವಾಗ ಕಠಿಣತೆ ಬಂದರೆ ಈ ವಿಡಿಯೋನ ನೋಡಿದಾಗ ನಿಮಗೆ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಡಿಫಿಕಲ್ಟಿ ಕ್ಲಿಯರ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ.